ಬಹಳ ಪ್ರತಿ ಸತಿ ನಾನು ಸಿನಿಮಾ ಮಾಡಿದಾಗ ದೊಡ್ಡ ದೊಡ್ಡ ಗ್ಯಾಪ್ ಆದ್ಮೇಲೆ ಮಾಡೋದು ನಾನು. ಮತ್ತೆ ಒಂದು ನಿಮ್ಮ ವಸ್ತುಗಳಿಗೆ ಆಗಿ ಒಂದು ದೊಡ್ಡ ಗ್ಯಾಪ್ ಆದ್ಮೇಲೆ ಮತ್ತೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದೀನಿ. ಇದರದ್ದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಲವ್ ಮಾಕ್ಟೇಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವರು ಸರ್ ಏನ್ ಕ್ಯಾರೆಕ್ಟರ್ ಸರ್? ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅದ್ರ ನಿಮ್ಗೆ ಮಾಡ್ತಾನೆ ಇರಲಿಲ್ಲ ಸರ್, ನಾನು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಅದಕ್ಕೆ ನಾನು ನಿಮ್ಗೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ನನಗೆ ಬಹಳ ಇಷ್ಟ ಆಯ್ತು. ಅಂದ್ರೆ ಒಬ್ಬ ಕಲಾವಿದನ್ನ ನೀವು ಯಾವ ರೀತಿ ಯಾವ ಆಸ್ಪೆಕ್ಟ್ ಅಲ್ಲಿ ಏನನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀರಾ ಅನ್ನೋದಿದೆಯಲ್ಲ, ಅದು ಮೊದಲು ಇಂಪಾರ್ಟೆಂಟ್ ಆಗೋದು ಕಲಾವಿದನಿಗೆ. ಅಂದ್ರೆ ಯಾವ್ದೋ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಮಾಡಿ ಸರ್ ಹೋಗಿ ಅನ್ನೋದಕ್ಕೂ, ಇಲ್ಲ ಸರ್ ಇದು ತುಂಬಾ ಇದೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನನಗೆ ಫಸ್ಟ್ ಖುಷಿಯಾಗಿದ್ದು ಕೃಷ್ಣ ಅವರು ಆ ಅಪ್ರೋಚ್ ಅಲ್ಲಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದ್ಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದ್ದು. ಅಂದ್ರೆ ಇದು ನಮ್ಗೆ ಯೂಶಲಿ ನಾವು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ತುಂಬಾ ಹೊಸದು ಅನ್ಸುತ್ತೆ. ಅಂದ್ರೆ ಪ್ರಾಬ್ಲಿ ನಾನು ಯೂಟರ್ನ್ ಆದ್ಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿರೋದು ಲವ್ ಮಾಕ್ಟೇಲ್. ನನ್ನ ಕರಿಯರ್ ಅಲ್ಲಿ ಮಾಡಿರೋ ಇಷ್ಟು ಸಿನಿಮಾದಲ್ಲಿ ಯಾವ್ದ್ರಲ್ಲೂ ನಾನು ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ಸೊ ಈ ಒಂದು ಅಭ್ಯಾಸ ಇದೆಯಲ್ಲ, ಅಂದ್ರೆ ಇವರ ಒಂದು ಸಿನಿಮಾ ಮಾಡೋ ಜರ್ನಿ ಇದೆಯಲ್ಲ ಅಥವಾ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗ ಕೃಷ್ಣ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ನಿಮ್ದಾದ್ಮೇಲೆ ನಾನು ಒಂದ್ಸತಿ ಫ್ರೀ ಆಗಿದ್ದಾಗ ಹೇಳಿ, ನಾನು ನಿಮ್ ಜೊತೆ ಕುತ್ಕೋಬೇಕು, ನೀವು ಸಿನಿಮಾ ಹೇಗ್ ಮಾಡ್ತೀರಾ ಅಂತ ನಾನು ಕೇಳಬೇಕು ಅಂತ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಿಲನ ಅಂಡ್ ಕೃಷ್ಣ ದೇ ಆರ್ ಎವ್ರಿಥಿಂಗ್ ಇನ್ ದಿಸ್ ಮೂವಿ. ಅಂದ್ರೆ ಬಿಕಾಸ್ ನಾವು ಈಗ ಪ್ರೊಡಕ್ಷನ್ ನಲ್ಲಿ ಇರೋದ್ರಿಂದ ಐ ಕ್ಯಾನ್ ಸಿ ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ ಅವರಿಬ್ರು ಕಷ್ಟಪಡೋದು, ಅವರಿಬ್ರು ಕೆಲಸ ಮಾಡೋ ರೀತಿ, ಕೆಲಸ ತಗೊಳ್ಳೋ ರೀತಿ, ಕೆಲಸನ ನೋಡೋ ರೀತಿ, ಇದು ಬಹಳ ಬೇರೆ ತರ ಇದೆ. ಅಂದ್ರೆ ಬೇರೆಯವ್ರಿಗೂ ಇವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಈ ವಿಚಾರದಲ್ಲಿ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತೀನಿ, ನಾನು ಕಲಿಬೇಕು ಅಂತ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾಟ್ ಆಸ್ ಅನ್ ಆಕ್ಟರ್, ಸೀಯಿಂಗ್ ಪ್ರೊಡಕ್ಷನ್ ಹೌಸ್ ವರ್ಕಿಂಗ್. ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾನ ನಿರ್ಮಾಣ ಮಾಡೋ ರೀತಿನ ನೋಡಿದ ಒಂದು ಅನುಭವ ಇತ್ತಲ್ಲ, ಅದು ತುಂಬಾ ಹೊಸದಾಗಿತ್ತು, ತುಂಬಾ ಕಲಿಯೋ ತರ ಇತ್ತು. ಅದಕ್ಕೆ ನಾನು ಲವ್ ಮಾಕ್ಟೇಲ್ಗೆ ದೊಡ್ಡ ಫ್ಯಾನ್ ಆಗಿದ್ದೀನಿ ನಾನು, ಬಿಕಾಸ್ ಆಫ್ ಮಿಲನ ಅಂಡ್ ಕೃಷ್ಣ, ದ ವೇ ದೇ ವರ್ಕ್, ದ ವೇ ದೇ ಲವ್ ದೇರ್ ಪ್ರಾಜೆಕ್ಟ್ ಅಂಡ್ ಕ್ಲಾರಿಟಿ. ಎಸ್ಪೆಷಲಿ ನನಗೆ ಕೃಷ್ಣ ಅವ್ರ ಡೈರೆಕ್ಷನ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನನಗೆ ಸಿನಿಮಾ ನೋಡಿದ್ದೆ ಹೊರತು ಇದು ಆನ್ ಸೆಟ್ಸ್ ಹೆಂಗಿರುತ್ತೆ ಅನ್ನೋದು, ಅವರ ಒಂದು ಕ್ಲಾರಿಟಿ ಇದೆಯಲ್ಲ, ನನಗಿಷ್ಟೇ ಸಾಕು, ನನಗಿಷ್ಟೇ ಬೇಕು, ಇಷ್ಟೇ ಸಾಕು ಅಂದ್ರೆ ನೋ ಎಕ್ಸ್ಟ್ರಾ, ಒಂದು ಎಕ್ಸ್ಟ್ರಾ ತೆಗಿತಾನೆ ಇರ್ಲಿಲ್ಲ, ಬೇಕು ಅಂತ ಅವರು ಹೇಳ್ತಾನೂ ಇರ್ಲಿಲ್ಲ. ಇಷ್ಟೇ ಅಂದ್ರೆ ಇಷ್ಟೇ ಇರೋದು, ಅದೊಂದು ಕ್ಲಾರಿಟಿ ಇತ್ತಲ್ಲ, ಆ ಕ್ಲಾರಿಟಿ ಅವರ ತಲೆಯಲ್ಲಿ ಅವರ ಸ್ಕ್ರಿಪ್ಟ್ ಅಲ್ಲಿ ಇರೋ ಕ್ಲಾರಿಟಿನೇ ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು. ಪ್ರಾಬ್ಲಿ ಅದರದೇ ರಿಸಲ್ಟ್ ಲವ್ ಮಾಕ್ಟೇಲ್ ಹಿಟ್ ಆಗೋದಕ್ಕೆ ಅಂತ ನನಗನ್ಸುತ್ತೆ. ಅಂದ್ರೆ ಮೇನ್ ರೀಸನ್ ಅವರಲ್ಲಿ ಏನ್ ಹೇಳ್ಬೇಕು, ನಾನು ಎಷ್ಟು ಹೇಳ್ಬೇಕು, ಹೇಗೆ ಹೇಳ್ಬೇಕು, ಇದಿಷ್ಟು ತುಂಬಾ ಕ್ಲಿಯರ್ ಇದ್ದಾರೆ ಅವರು. ಸೊ ಈ ಕ್ಲಾರಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಮುಂದೆ ಕನ್ನಡ ಇಂಡಸ್ಟ್ರಿಗೆ ಇನ್ನ ಒಳ್ಳೊಳ್ಳೆ ಸಿನಿಮಾ ಕೊಡುವಂತ ತಾಕತ್ತಿರುವಂತ ನಿರ್ದೇಶಕ ಅಂಡ್ ತುಂಬಾ ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ಅಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನನಗೆ. ಅಂಡ್ ಗುಡ್ ಲಕ್ ಮಿಲನ ಅಂಡ್ ಕೃಷ್ಣ, ತುಂಬಾ ಒಳ್ಳೇದಾಗ್ಲಿ. ನಾಟ್ ಫಾರ್ ಜಸ್ಟ್ ಫಾರ್ ಲವ್ ಮಾಕ್ಟೇಲ್, throughout your journey, the way you look at the cinema industry, the way you treat people, ಫ್ಯಾಂಟಾಸ್ಟಿಕ್. ತುಂಬಾ ಹೋಮ್ಲಿ ಒಂದು ಎನ್ವೈರನ್ಮೆಂಟ್ ಇರುತ್ತೆ ನಿಮ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ, ತುಂಬಾ ಅಪರೂಪ ಇದು. ಅಂದ್ರೆ ಫ್ಯಾಮಿಲಿ ತರ ಅಂತ ಹೇಳ್ತೀವಿ, ನೀವು ಫ್ಯಾಮಿಲಿನೇ ಮಾಡ್ಕೋತೀರಾ ಅದನ್ನ. ಬಹಳ ಖುಷಿ ಆಯ್ತಾ. ಅಂಡ್ ಗುಡ್ ಲಕ್, ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ಸ್ ನನ್ನನ್ನ ಈ ಕ್ಯಾರೆಕ್ಟರ್ಗೆ ಕನ್ಸಿಡರ್ ಮಾಡಿದಕ್ಕೆ. ಅಂಡ್ ಪ್ರತಿ ಸಲ ಕೃಷ್ಣ ಅವರು ಅದನ್ನೇ ಹೇಳಿದ್ರು, ಇಲ್ಲ ಸರ್ ಈ ಸಿನಿಮಾ ಆದ್ಮೇಲೆ ಚೆನ್ನಾಗತ್ತೆ ನಿಮ್ಗೆ ಅಂತ. ಸೊ ಹೋಪ್ಫುಲಿ ನನ್ನ ಪ್ರತಿ ಸಿನಿಮಾದಲ್ಲೂ ಬಂದಂತ ಸೇಮ್ ರಿವ್ಯೂ ಕೃಷ್ಣ ಪ್ರತಿ ಸಿನಿಮಾಲೂ ಇದೇ ಬರುತ್ತೆ ಕೃಷ್ಣ ಅವರೇ ಅಂತ ಹೇಳಿದೀನಿ. ಐ ಡೋಂಟ್ ನೋ ಇದ್ರಲ್ಲಿ ಮ್ಯಾಜಿಕ್ ಆದ್ರೂ ಆಗ್ಬೋದು, ಲೆಟ್ಸ್ ಸಿ. ಅಂಡ್ ವಾಟ್ ಎವರ್ ಇಟ್ ಇಸ್, ಗುಡ್ ಲಕ್ ಟು ಲವ್ ಮಾಕ್ಟೇಲ್ 3. ಇದು ಹೀಗೆ ಕಂಟಿನ್ಯೂ ಆಗಲಿ. ಅವ್ರು ಹೇಳಿದಾಗೆ ಇದು ಇಲ್ಲಿಗೆ ನಿಲ್ಬಾರ್ದು, ಈ ಜರ್ನಿ ಹೋಗ್ತಾ ಇರ್ಲಿ. ಇಫ್ ನಾಟ್ ಲವ್ ಮಾಕ್ಟೇಲ್, something else, but definitely from this production house and in your direction. Thank you and thank you very much.